ಸರ್, ನಿಮ್ಮ ಮಿಸ್ಸಸ್ ಮನೆ ಬಿಟ್ಟು ಹೋಗಿದ್ದಾರಂತೆ, ನಿಜನಾ? ಯಾರೇ ನಿಮ್ಗೆ ಹೇಳಿದ್ದು? ಯಾರು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು? ಆ ರೀತಿಯೆಲ್ಲ ಏನೂ ಇಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅಷ್ಟೇ. ಮತ್ತೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇತ್ತೀಚೆಗೆ ನಿಮ್ಮ ವರ್ತನೆಗಳಿಂದ ಅವ್ರು ಬೇಸತ್ತು ಮನೆ ಬಿಟ್ಟು ಹೋಗಿದ್ದಾರಂತೆ. ನೋಡಿ, ನನ್ನ ಆರ್ತಿಯವ್ರ ಮಧ್ಯೆ ಯಾವುದೇ ಜಗಳ ಆಗಲಿ ಮನಸ್ತಾಪ ಆಗಲಿ ಏನೂ ಇಲ್ಲ. ನಾವು ಚೆನ್ನಾಗೇ ಇದ್ದೀವಿ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಷ್ಟೇ. ನಮಗೆ ಬಂದಿರೋದು ರೈಟ್ ಇನ್ಫಾರ್ಮೇಷನ್. ನೀವು ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಯಾಕೆ ಅಂದರೆ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಏನ್ರಿ ಮಾತಾಡ್ತಿದ್ದೀರಾ? ಮನೆ ಬಿಟ್ಟು ಓಡೋಗಿದ್ದಾರೆ ಅಂದರೆ ಏನರ್ಥ? ಏನು ಅಂತ ನಮ್ಮನ್ನೇ ಕೇಳ್ತಿರಲ್ಲ ಸರ್. ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಓಡೋಗಿರೋದಕ್ಕೆ ಕಾರಣ ಏನು? ನೀವೊಂದು ಹುಡುಗಿನ ಕಿಡ್ನಾಪ್ ಮಾಡ್ತಿದ್ದೀರಾ ಅಂತ ತಾನೇ? ನಿಮಗೆ ಹೆಣ್ಣಿನ ಮೇಲಿರೋ ಮೋಹಕ್ಕೆ ಬೇಸತ್ತವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನ್ನ ಹೆಂಡತಿ ಬಗ್ಗೆ ಕೀಳಾಗಿ ಮಾತಾಡ್ತೀನಾ? ಹಾಂ, ನಾನೇನು ಇಲ್ಲಿ ಬನ್ನಿ ಅಂತ ನಿಮ್ಗೆ ಹೇಳಿದ್ನಾ? ಅಥವಾ ನನ್ನ ಹೆಂಡತಿ ಕಾಣೆಯಾಗಿದ್ದಾರೆ ಅಂತ ನಿಮ್ಗೆ ಏನಾದ್ರು ಹೇಳಿದ್ನಾ? ಯಾವನು ಇನ್ಫಾರ್ಮೇಷನ್ ಕೊಟ್ಟು ಅವನ ಹತ್ರ ಹೋಗಿ ಕೇಳೋ. ಮನೆಗೆ ಬಂದು ರಿಪೋರ್ಟರ್ ಮೇಲೆ ಕೈ ಮಾಡ್ತೀರೇನ್ರಿ? ನೋಡ್ತಾ ಇರಿ ನಿಮ್ಮನ್ನ ಹೆಂಗ್ ಬೀದಿಗೆ ಎಳಿತೀವಿ ಅಂತ. ಅದೇನು ಮಾಡ್ತೀಯ ಮಾಡ್ಕೊಳ್ಳೋ, ಹೋಗೋ. ನಿಮ್ಮ ಮೀಡಿಯಾದವ್ರು ನನ್ನ ಏನು ಮಾಡೋಕ್ಕಾಗಲ್ಲ. ಸೂರ್ಯ, ಏನು ಮಾತಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ನೋಡಿ, ನಿಮ್ಮನ್ನೆಲ್ಲ ಕೈ ಮುಗ್ದು ಕೇಳ್ಕೊತೀನಿ. ನಾವು ಈಗಾಗಲೇ ಸಾಕಷ್ಟು ನೊಂದಿದ್ದೀವಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅಲ್ಲ ಮೇಡಮ್, ನಾವು ಇಲ್ಲದೆ ಇರೋ ವಿಷಯನ ಸೃಷ್ಟಿ ಮಾಡ್ಕೊಂಡು ಕೇಳ್ತಾ ಇದೀವ. ಇರೋ ವಿಷಯನ ಕೇಳಿದ್ರೆ ನಮ್ಮ ಮೇಲೆ ಕೈ ಮಾಡಕ್ ಬರ್ತಾರೆ ಇವರು. ಕೈ ಮಾಡೋದಲ್ಲ, ಮಾತಾಡಕ್ಕೆ ನಾಲ್ಗೆ ಇರಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ಸೂರ್ಯ ಅವರೇ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ನೋಡಿವಾ, ನಿಮ್ಮ ಕೈ ಮುಗ್ದು ಕೇಳ್ಕೊಳ್ತೀವಿ, ಇಲ್ಲಿಂದ ಹೊರಟೋಗಿ ಪ್ಲೀಸ್. ಸರಿ, ನಾವು ಹೋಗ್ತೀವಿ. ಅವ್ರಿಗೆ ಪ್ರೆಸ್ ಅವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡಿ. ಏನಾಗಿದೆ ಸೂರ್ಯ ಅವರೇ ನಿಮಗೆ? ಪ್ರೆಸ್ನವ್ರ ಮುಂದೆ ಹೀಗೆಲ್ಲ ಮಾತಾಡ್ತಾರಾ? ಇನ್ನೇನು ಮಾಡಬೇಕಾಗಿತ್ತು ಶೋಭಮ್ಮ? ಬಾಯಿಗೆ ಬಂದಾಗ ಮಾತಾಡ್ತಾರೆ, ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನನಗೂ ಒಂದು ತಾಳ್ಮೆ ಅಂತ ಇರುತ್ತೆ. ಯಾರೋ ಹೀಗೆ ಹೇಳಿ ಅಂತ ಹೇಳಿ ಕಳ್ಸಿದ್ದಾರೆ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ಅದು ಯಾರು ಬರ್ತಾರೋ ಬರಲಿ, ನಾನು ನೋಡ್ತೀನಿ. ನಾವು ಹತ್ರಕ್ಕೆ ಬಂದ್ರೆ ಸಹನೆ ಕಳ್ಕೊತಾರೆ ಅಂತಾರೆ. ಸೂರ್ಯನು ತನ್ನ ಸಹನೆ ಕಳ್ಕೊಂಡು ಮನೆಗೆ ಬಂದ ಮೀಡಿಯಾದವ್ರ ಮೇಲೆ ಕೈ ಮಾಡಿ ತನ್ನ ಅಂತಿಗೆ ತಾನೇ ದಾರಿ ಮಾಡಿಕೊಟ್ಟಿದ್ದಾನೆ. ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸತ್ತೆ, ಮೀಡಿಯಾದವ್ರನ್ನ ಎದುರಾಕೊಂಡ್ರೆ ಏನಾಗುತ್ತೆ. ಹಾಗೆಲ್ಲ ಆಗಿದ್ಯಾ? ಒಳ್ಳೇದೇ ಆಯ್ತು. ಒಟ್ನಲ್ಲಿ ಸೂರ್ಯನ್ಗೆ ಅವನ ಗೌರವ, ಅವನ ಘನತೆಗೆ ಧಕ್ಕೆ ಬರಬೇಕು. ಅಲ್ಲಿಗೆ ಅವ್ರ ಸಂಸಾರ ಬೀದಿಗೆ ಬೀಳತ್ತೆ. ಬೀದಿಗೆ ಬರೋ ಹಾಗೆ ಮೀಡಿಯಾದವರೇ ಮಾಡ್ತಾರೆ. ಅವನು ಎದುರು ಹಾಕೊಂಡಿರೋದು ಸಾಮಾನ್ಯ ಜನಗಳನ್ನಲ್ಲ, ಪ್ರೆಸ್ನವ್ರನ್ನ ನೋಡ್ತಾ ಇರು. ಅವರೇ ಅವನ ಮಾನ ಮರ್ಯಾದೆನ ಮೂರು ಕಾದಿಗೆ ಬಿಕ್ರಿ ಮಾಡ್ತಾರೆ ರಸ್ತೆಗಳಲ್ಲಿ. ಹೇಳ್ರಿ, ಏನು ವಿಷಯ? ಸರ್, ಆದಿನ ಅರೆಸ್ಟ್ ಮಾಡಕ್ಕೆ ಆರ್ಯ ಹೋಗಿದ್ನಂತೆ ಸರ್. ಅವನನ್ನೇ ಅರೆಸ್ಟ್ ಮಾಡಕ್ಕೆ ಹೋಗಿದ್ನ ತಮ್ಮ? ಹೌದು ಸರ್, ಆದಿ ತಪ್ಪಿಸ್ಕೊಂಡ್ ಬಂದಿದ್ದಾನೆ. ಎಲ್ಲರೂ ಹೊರಗಡೆ ಹೋದ್ರೆ ಎಲ್ಲ ಆರ್ಯ ಅರೆಸ್ಟ್ ಮಾಡ್ತಾನೋ ಅಂತ ಹೆದರ್ ಕೂತಿದ್ದಾನೆ. ಹುಷಾರು ರೀ, ಯಾವುದೇ ಕಾರಣಕ್ಕೂ ಅವನು ಅರೆಸ್ಟ್ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಇಂಥ ಟೈಮ್ನಲ್ಲಿ ಆದಿತ್ಯ ಅರೆಸ್ಟ್ ಆಗೋಗ್ಬಿಟ್ರೆ ಆರ್ತಿನ ಕಿಡ್ನಾಪ್ ಮಾಡಿರೋದೇ ಅವನು ಅನ್ನೋ ಥರ ಬಿಂಬಿತವಾಗತ್ತೆ, ಎಲ್ಲರೂ ನಂಬ್ತಾರೆ. ಯಾವುದೇ ಕಾರಣಕ್ಕೂ ಅದಾಗಬಾರ್ದು. ಸೂರ್ಯನೇ ಆರ್ತಿನ ಕಿಡ್ನಾಪ್ ಮಾಡಿ ಎಲ್ಲೋ ಅಡಗಿಸಿಟ್ಟಿದ್ದಾನೆ ಅನ್ನೋ ಥರ ಆಗಬೇಕು. ಅಲ್ಲಿವರೆಗೂ ಆದಿತ್ಯ ಯಾವುದೇ ಕಾರಣಕ್ಕೂ ಅರೆಸ್ಟ್ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಯಾರು ಒಂದು ನಿಮಿಷ. ಆದಿತ್ಯ ಅರೆಸ್ಟ್ ಆಗಲಿ. ಅರೆಸ್ಟ್ ಆದರೆ ನಮಗೆ ಪ್ಲಸ್ ಪಾಯಿಂಟ್. ಏನು ಹೇಳ್ತಾ ಇದೀಯಾ? ಆದಿ ಅರೆಸ್ಟ್ ಆದರೆ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಆಗುತ್ತೆ. ಆ ಜಗಳ ಬೀದಿಗೆ ಬರುತ್ತೆ. ಜನ ಚೀತು ಅಂತ ಉಗಿತಾರೆ. ಅದಕ್ಕಿಂತ ಹೆಚ್ಚಾಗಿ ನಾವೇ ಆದಿತ್ಯನ ಅರೆಸ್ಟ್ ಮಾಡ್ಸೋಣ. ನಾವೇ ಅವನ ಪರವಾಗಿ ಜನಗಳನ್ನ ಬಿಡೋಣ. ಆರ್ಯನ್ ಸ್ಟೇಷನ್ ಮುಂದೆ ಗಲಾಟೆ ಮಾಡ್ಸೋಣ. ಸೂರ್ಯನ ವಿರುದ್ಧ, ಆರ್ಯನ ವಿರುದ್ಧ ಘೋಷಣೆಗಳನ್ನ ಕೂಗ್ಸೋಣ.